ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ದರ್ಶನ್ ಬಳಿ ಈಗ 22mm ರೈಫಲ್ ಬುಲೆಟ್ ಇದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲುವಾಸ. ದರ್ಶನ್ ಬಳಿ ಇದೆ 22mm ರೈಫಲ್ ಮತ್ತು ಬುಲೆಟ್. ಕೊಲೆ ಆರೋಪಿಯ ಬಳಿ ಹ್ಯಾಂಡ್ ಗನ್ ಇರಬಾರ್ದು. ಆರೋಪಿ ಆಗ್ತಾ ಇದ್ದಂತೆ ಗನ್ ಸೀಸ್ ಮಾಡಬೇಕು ಅಥವಾ ಆರೋಪಿಯೇ ಪೊಲೀಸರಿಗೆ ಗನ್ ಅನ್ನ ನೀಡಬೇಕು. ಆರೋಪಿಯ ಗನ್ ಲೈಸೆನ್ಸ್ ಸೀಸ್ ಮಾಡಬೇಕು. 24/12/2024 ಪಿಸ್ತೂಲ್ ಲೈಸೆನ್ಸ್ ಸಸ್ಪೆಂಡ್ ಮಾಡಲಾಗಿತ್ತು. ಜನವರಿ 22ರಂದು ಅಪಾರ್ಟ್ಮೆಂಟ್ನಲ್ಲಿ ಪಿಸ್ತೂಲ್ ಅನ್ನು ಸೀಸ್ ಮಾಡಲಾಗಿದೆ. ಆರ್.ಆರ್. ನಗರ ಪೊಲೀಸರಿಂದ 32mm ಪಿಸ್ತೂಲ್ ಅನ್ನು ಸೀಸ್ ಮಾಡಲಾಗಿದೆ. ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 2ನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂಥದ್ದು ನಟ ದರ್ಶನ್ ಅವರು. ದರ್ಶನ್ ಅವರ ಬಳಿ ಒಂದು ರೈಫಲ್ ಕೂಡ ಇರುವಂಥದ್ದು, ಹಾಗೆ ಬುಲೆಟ್ಸ್ ಕೂಡ ಇರುವಂಥದ್ದು. ಹೀಗಾಗಿ ಈಗ ವಿಚಾರಣಾಧೀನ ಕೈದಿಯಾಗಿರೋದ್ರಿಂದ ಅವರ ಬಳಿ ಗನ್ ಇರಬಾರ್ದು. ಆರೋಪಿ ಆಗ್ತಾ ಇದ್ದಂತೆ ಗನ್ನನ್ನು ಸೀಸ್ ಮಾಡಬೇಕಾಗಿದೆ ಅಥವಾ ಆರೋಪಿಯೇ ಪೊಲೀಸರಿಗೆ ಗನ್ನನ್ನು ನೀಡಬೇಕಾಗಿತ್ತು. ಆರೋಪಿಯ ಗನ್ ಲೈಸೆನ್ಸ್ ಅನ್ನು ಸೀಸ್ ಮಾಡಬೇಕು. ಹೀಗಾಗಿ 24/12/2024 ಪಿಸ್ತೂಲ್ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಅನ್ನ ಕೂಡ ಮಾಡಲಾಗಿದೆ. ಜನವರಿ 22ರಂದು ಅಪಾರ್ಟ್ಮೆಂಟ್ನಲ್ಲಿ ಪಿಸ್ತೂಲ್ ಸೀಸ್ ಮಾಡಲಾಗಿತ್ತು. ಆರ್.ಆರ್. ನಗರ ಪೊಲೀಸರಿಂದ ಪಿಸ್ತೂಲ್ ಅನ್ನ ಸೀಸ್ ಮಾಡಲಾಗಿದೆ, ಹಾಗೆ ಲೈಸೆನ್ಸ್ ಅನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು.